ಬಿಹಾರ ಸೋಲಿನ ಬೆನ್ನಲ್ಲೇ ರಾಹುಲ್ರ ಇಂಡಿ ಕೂಟಕ್ಕೆ ಭಾರಿ ಹಿನ್ನಡೆಯಾಗ್ತಾ ಇದೆ. ಯಾಕಂದರೆ ಇಂಡಿ ಕೂಟಕ್ಕೆ ಕಾಂಗ್ರೆಸ್ನ ನೇತೃತ್ವ ಬೇಡ ಅಂತ ಮಿತ್ರ ಪಕ್ಷಗಳು ಆಗ್ರಹಿಸ್ತಾ ಇದ್ದಾರೆ. ಬಿಹಾರದ ಸೋಲಿನ ನಂತರ ಕಾಂಗ್ರೆಸ್ಸು ಬೇರೆ ಪಕ್ಷಗಳಿಗೆ ಸಪೋರ್ಟ್ ಮಾಡೋದಿರಲಿ, ತಾನೇ ಗೆಲ್ಲೋಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ SP ಅಖಿಲೇಶ್ ಅವರಿಗೆ ನಾಯಕತ್ವದ ಪಟ್ಟವನ್ನು ಕಟ್ಟಿ ಅಂತ SP ಕೇಳ್ತಾ ಇದ್ರೆ, ಮುಂದಿನ ಚುನಾವಣೆ ಇದೆ, TMCಯ ಮಮತಾ ಬ್ಯಾನರ್ಜಿ ಅವರಿಗೆ ಹೊಣೆಗಾರಿಕೆ ವಹಿಸಿ ಅಂತ TMC ಹೇಳ್ತಾ ಇದೆ. ಇದು ಮಹಾಗಠಬಂಧನ್ ಏನಿದೆ, ಇಂಡಿ ಅಲಯನ್ಸ್, ಇದಕ್ಕೆ ದೊಡ್ಡ ಹಿನ್ನಡೆ ಆಗ್ತಾ ಇದೆ. ಈಗಿರುವಂತಹ ಮಹಾರಾಷ್ಟ್ರ, ಹರಿಯಾಣ, ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ದೆಹಲಿ ಸೇರಿ ಎಲ್ಲ ಕಡೆಯಲ್ಲಿ ಭಾರಿ ಹಿನ್ನಡೆಯನ್ನು ಅನುಭವಿಸ್ತು. ಯಾವುದೇ ರೀತಿಯ ಒಗ್ಗಟ್ಟಿರಲಿಲ್ಲ. ಹೀಗಾಗಿನೇ ಸೋಲೋದಕ್ಕೆ ಕಾರಣ ಆಗಿತ್ತು. ಈಗ ಮುಂದಿನ ಚುನಾವಣೆಗಳಲ್ಲಿ ಕೂಡ ಬರುವ ವರ್ಷ ಪಂಚರಾಜ್ಯ ಚುನಾವಣೆ ಇದೆ. ಹಾಗಾಗಿ ಈ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಾವು ಹೋದರೆ ಮುಂದಿನ ರಾಜ್ಯಗಳನ್ನು ಕೂಡ ಕಳ್ಕೊಳ್ತೀವಿ ಅಂತ ಇಂಡಿ ಕೂಟದ ಮಿತ್ರ ಪಕ್ಷಗಳಿಗೆ ಆತಂಕ ಶುರುವಾಗಿದೆ. ಹಾಗಾಗಿ ರಾಹುಲ್ ಗಾಂಧಿ ನಾಯಕತ್ವ ಬೇಡ, ನಮಗೆ ಅಖಿಲೇಶ್ ಯಾದವ್ ನಾಯಕತ್ವವನ್ನು ಕೊಡಿ ಅಂತ ಇಂಡಿ ಕೂಟದ ಒಂದು ದೊಡ್ಡ ಪಕ್ಷ ಆದಂಥ SP ಹೇಳ್ತಾ ಇದ್ದರೆ, ಮತ್ತೊಂದು ದೊಡ್ಡ ಪಕ್ಷ ಮಮತಾ ಬ್ಯಾನರ್ಜಿ ಅವರಂತೂ ಮೊದಲೇ ಕಾಂಗ್ರೆಸ್ ಜೊತೆ ನಾವು ಸೀಟ್ ಹಂಚಿಕೆ ವಿಚಾರದಲ್ಲಿಲ್ಲ, ನಮ್ಮದೇನಿದ್ರು ಚುನಾವಣೋತ್ತರ ಮೈತ್ರಿ ಮಾಡ್ಕೋತೀವಿ ಅನ್ನೋ ರೀತಿಯಲ್ಲಿ ಸೀಟ್ ಹಂಚಿಕೆ ವಿಚಾರದಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ, ಅದು ಬಿಟ್ಟು ಉಳಿದಿದ್ದು ಕಾಂಗ್ರೆಸ್ ಸ್ಪರ್ಧೆ ಮಾಡಲಿ ಅನ್ನೋ ರೀತಿಯಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಯಾವುದೇ ಮಹತ್ವ ಇಲ್ಲದೆ ಇರುವಾಗಿದೆ. ಇಂಡಿ ಕೂಟದಲ್ಲಿ ಮಹಾಗಠಬಂಧನ್ ಅಂತ ಹೇಳಿದರೆ ಅಲ್ಲಿ ಕಾಂಗ್ರೆಸ್ ಮುಖ್ಯ ಅನ್ನುವಂಥದ್ದು ಈಗ ಇಲ್ಲದೆ ಇರುವಾಗಿದೆ. ಯಾಕಂದರೆ ಕಾಂಗ್ರೆಸ್ ನಿರಂತರವಾಗಿ ಸೋಲ್ತಾ ಬರ್ತಾ ಇದೆ. ಇದು BJPಯ ಕಾಂಗ್ರೆಸ್ ಮುಕ್ತ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟ ಹಾಗೆ, ಮತ್ತಷ್ಟು ಶಕ್ತಿ ತುಂಬಿದ ಹಾಗೆ ಇಂಡಿ ಅಲಯನ್ಸ್ನ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ಸನ್ನು ತಿರಸ್ಕರಿಸ್ತಾ ಇರೋದ್ರಿಂದ ಮತ್ತೆ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಭಾರಿ ಹಿನ್ನಡೆ ಆಗ್ತಾ ಇದೆ.